ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ನನ್ನ ಸಮಸ್ತ ಆರಾಧ್ಯಂ ಚಾನಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಬೇವಿನ ಕಹಿ ಇರಲಿ, ಬೆಲ್ಲದ ಸಿಹಿ ಇರಲಿ, ಬದುಕು ಎಂದಿಗೂ ಸಮೃದ್ಧಿಯಾಗಿರಲಿ ಅಂತ ಹಾರೈಸ್ತಾ ಯುಗಾದಿ ಹಬ್ಬದ ಹೊಸ ವರ್ಷಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತ. ಹಾಗೆ ಇವತ್ತಿನ ದಿವಸ ಏನು ವರ್ಷದ ಒಂದು ಭವಿಷ್ಯನ ನಾವು ತಿಳ್ಕೊಳ್ಳೋಣ. ಯಾಕೆಂತಂದರೆ ಯುಗಾದಿ ಅನ್ನೋದೇ ನಮ್ಮ ಎಲ್ಲರಿಗೂ ಕೂಡ ಹೊಸ ವರ್ಷ. ಸೊ ಹೊಸ ವರ್ಷದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಕಾತುರ ಇರುತ್ತೆ. ಹೇಗಿರುತ್ತೆ ಈ ವರ್ಷ, ನಮಗೆ ನಮ್ಮ ಜೀವನ ಎಷ್ಟು ಸಿಹಿ ಇರುತ್ತೆ, ಎಷ್ಟು ಕಹಿ ಇರುತ್ತೆ ಅಂತ ತಿಳ್ಕೊಬೇಕು ಅನ್ನೋ ಕಾತುರ ಜಾಸ್ತಿ ಇರುತ್ತೆ. ಸಿಹಿ ಜೊತೆಯಲ್ಲಿ ಕಹಿ ಬೆರೆತ್ರೇ ಜೀವನ ತುಂಬ ಚೆನ್ನಾಗಿರೋದು. ಹಾಗಾಗಿ ಜೀವನದಲ್ಲಿ ಕಷ್ಟ ಸುಖಗಳು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಯಾವುದಕ್ಕೂ ಕೂಡ ನಾವು ಏನು ಯೋಚನೆ ಮಾಡಿದಿರ ಜೀವನ ಹೇಗೆ ಬರುತ್ತೆ ಹಾಗೆ ತಗೋಬೇಕಾಗತ್ತೆ. ಅದೇ ರೀತಿಯಲ್ಲಿ ಕಷ್ಟಗಳು ಬಂದಾಗ ಅದನ್ನು ಹೇಗೆ ನಾವು ಸುಲಭ ಮಾಡ್ಕೊಬೇಕು ಅನ್ನೋದನ್ನು ಕೂಡ ತಿಳ್ಕೊಬೇಕಾಗತ್ತೆ. ಹಾಗಿದ್ರೆ ಬನ್ನಿ, ಹೊಸ ವರ್ಷದಲ್ಲಿ ದ್ವಾದಶ ರಾಶಿಗಳ ಮೇಲೆ ಗ್ರಹಗಳು ಏನೆಲ್ಲ ಪರಿಣಾಮ ಬೀರ್ತಿದೆ ಅನ್ನೋದನ್ನು ನೋಡೋಣ. ಮಾರ್ಚ್ 19ನೇ ತಾರೀಕು ಗುರುವಾರದ ದಿವಸ ನಾವೆಲ್ಲರೂ ಕೂಡ ಯುಗಾದಿ ಹಬ್ಬನ ಆಚರಿಸ್ತಾ ಇದ್ದೀವಿ. ಇದು ಪರಾಭವ ನಾಮ ಸಂವತ್ಸರ. ಸೊ ಈ ಸಂವತ್ಸರದಲ್ಲಿ ಗ್ರಹಗಳ ಒಂದು ಅಲೈನ್ಮೆಂಟ್ ಹೇಗಿದೆ ಅಂದರೆ, ಬೆಳಗ್ಗೆ ಸೂರ್ಯೋದಯ ಸಮಯಕ್ಕೆ ಒಂದು ಕುಂಡಲಿನ ನಾವು ಹಾಕಿ ನೋಡಿದಾಗ ಗ್ರಹಗಳ ಅಲೈನ್ಮೆಂಟ್ ಹೇಗಿದೆ ಅಂತ ನೋಡಿದ್ರೆ ನೋಡಿ, ಮೀನ ರಾಶಿನಲ್ಲಿ ಶನಿ, ಸೂರ್ಯ, ಚಂದ್ರ ಹಾಗೂ ಶುಕ್ರ ಗ್ರಹಗಳು ಸ್ಥಿತವಾಗಿದ್ದರೆ, ಕುಂಭ ರಾಶಿನಲ್ಲಿ ಕುಜ, ರಾಹು ಹಾಗೂ ಬುಧ ಗ್ರಹಗಳು ಸ್ಥಿತವಾಗಿದೆ. ಹಾಗೆ ಸಿಂಹ ರಾಶಿನಲ್ಲಿ ಕೇತು ಗ್ರಹವು ಸ್ಥಿತವಾಗಿದೆ. ಮೀನ ರಾಶಿನಲ್ಲಿ ಗುರು ಗ್ರಹವು ಸ್ಥಿತವಾಗಿದೆ. ಸೊ ಇದರಿಂದ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮ ಬೀರುತ್ತೆ ಅನ್ನೋದನ್ನು ನೋಡೋಣ. ಅದಕ್ಕೂ ಮುಂಚೆ ಮುಖ್ಯವಾದ ಗ್ರಹಗಳು ಅಂದರೆ ಗುರು ಆಗಿರಬಹುದು, ಅಥವಾ ರಾಹು ಕೇತು ಆಗಿರ್ಬೋದು, ಶನಿ ಆಗಿರ್ಬೋದು. ಈ ಗ್ರಹಗಳ ಒಂದು ಬದಲಾವಣೆ ಏನಾದರೂ ಇದೆಯಾ ಅಂತ ನೋಡಿದ್ರೆ ಖಂಡಿತವಾಗ್ಲೂ ಇದೆ. ಗುರು ಗ್ರಹ 2 ಬಾರಿ ತನ್ನ ಪ್ರಮುಖವಾದ ಬದಲಾವಣೆನ ಬದಲಾಯಿಸ್ತಾರೆ. ಸೊ ಇದರಿಂದ ಬಹಳಷ್ಟು ನಮ್ಮ ಜೀವನದಲ್ಲಿ ಬದಲಾವಣೆಗಳನ್ನ ನಾವು ನೋಡಬಹುದು. ನೋಡಿ, ಮೊದಲನೇದಾಗಿ ಗುರು ಗ್ರಹವು ಮಾರ್ಚ್ನಲ್ಲಿ ಮಿಥುನ ರಾಶಿನಲ್ಲಿ ನೇರ ಸ್ಥಿತಿಗೆ ಬರ್ತಾರೆ. ಹಾಗೆ ಜೂನ್ನಲ್ಲಿ ಕಟಕ ರಾಶಿಗೆ ಉಚ್ಚ ಸ್ಥಾನಕ್ಕೆ ತನ್ನ ಪತನ ಬದಲಾಯಿಸ್ತಾನೆ. ಸೊ ಉಚ್ಚ ಸ್ಥಾನದಲ್ಲಿ ಗುರುಗ್ರಹವಿದ್ದಾಗ ಎಜುಕೇಷನ್ ಇನ್ಸ್ಟಿಟ್ಯೂಟ್ಗಳಿಗೆ ಬಹಳಷ್ಟು ಒಳ್ಳೆಯದಾಗತ್ತೆ. ಮಕ್ಕಳು ಕೂಡ ಎಜುಕೇಷನಲ್ಲಿ ಬಹಳಷ್ಟು ಮುಂದಿರ್ತಾರೆ. ಸೊ ಇದರಿಂದ ಒಂದು ಏನು ಕಾಲೇಜ್ಗಳಾಗಿರ್ಬೋದು, ಸ್ಕೂಲ್ಗಳಾಗಿರ್ಬೋದು ತುಂಬ ಉನ್ನತ ಸ್ಥಾನಕ್ಕೆ ಹೋಗುವಂಥ ಒಂದು ಸಾಧ್ಯತೆಗಳಿರುತ್ತೆ. ಹಾಗೆ ನವೆಂಬರ್ನಲ್ಲಿ ಮತ್ತೆ ಸಿಂಹ ರಾಶಿಗೆ ತನ್ನ ಪ್ರವೇಶನ ಗುರುಗ್ರಹ ಬದಲಾಯಿಸುತ್ತೆ. ಇದೇ ರೀತಿಯಲ್ಲಿ ಇನ್ನು ರಾಹು ಕೇತು ಅಂತ ನೋಡೋಕ್ಕೆ ಬಂದಾಗ ಡಿಸೆಂಬರ್ 5ನೇ ತಾರೀಕಿನ ನಂತರ ರಾಹು ಕುಂಭರಾಶಿಯಿಂದ ಮಕರ ರಾಶಿಗೆ ಅಂದರೆ ಹಿಮ್ಮುಖ ಸಂಚಾರವಾಗಿ ಬಂದರೆ, ಕೇತು ಗ್ರಹವು ಸಿಂಹ ರಾಶಿಯಿಂದ ಕಟಕ ರಾಶಿಗೆ ಹಿಮ್ಮುಖವಾಗಿ ತನ್ನ ಸಂಚಾರನ ಬೆಳೆಸ್ತಾನೆ. ಸೊ ಇದು ಪ್ರಮುಖವಾದ ಒಂದು ಬದಲಾವಣೆ. ಇನ್ನು ಶನಿಗ್ರಹ ಅಂತ ತಗೊಂಡಾಗ ಶನಿಗ್ರಹ ಇಡೀ ವರ್ಷವೂ ಕೂಡ ಮೀನರಾಶಿನಲ್ಲೇ ಸ್ಥಿತವಾಗಿದ್ದರೂ ಕೂಡ ಸಣ್ಣ ಬದಲಾವಣೆ ಅಂದರೆ ಜುಲೈ ಟು ನವೆಂಬರ್ವರೆಗೂ ಕೂಡ ಹಿಮ್ಮುಖ ಸಂಚಾರನ ಮಾಡ್ತಾನೆ. ಸೊ ಅವಾಗ ಏನಾಗುತ್ತೆ ಅಂದರೆ, ಕೆಲವು ಬಾಕಿ ಇರುವಂಥ ಕೆಲಸಗಳೆಲ್ಲನೂ ಕೂಡ ಚಾಲ್ತಿಗೆ ಬರ್ತವೆ. ಅಂದರೆ ಹಳೆ ಕೇಸು ರಿಓಪನ್ ಆಗುವಂಥದ್ದಾಗಿರ್ಬೋದು, ಅಥವಾ ಯಾವುದೋ ಕೆಲಸಗಳು ಇನ್ನೂ ಮಾಡಿಲ್ಲ, ಕೆಲಸಗಳು ಸ್ಥಗಿತ ಆಗಿದ್ದಾವೆ, ವರ್ಷಾನುಗಟ್ಟಲೆ ನಿಂತೋಗಿದೆ ಅನ್ನೋ ಕೆಲಸಗಳನ್ನು ಕೂಡ ನಡೆಯುವಂಥ ಒಂದು ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ರಾಹುಕೇತುಗಳ ಬದಲಾವಣೆಯ ನಂತರ ರಾಜಕೀಯದಲ್ಲಿ ಬಹಳಷ್ಟು ಬದಲಾವಣೆಗಳನ್ನ ಕೂಡ ನಾವು ನೋಡ್ಬೋದು. ಸೊ ಇನ್ನು ಆಗಿದ್ರೆ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮ ಬೀರುತ್ತೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಇನ್ನು ಮೀನ ರಾಶಿಯವರಿಗೆ ಯುಗಾದಿಯ ಸಂಭ್ರಮ ಏನೆಲ್ಲ ತಂದುಕೊಡುತ್ತೆ, ಎಷ್ಟು ಮಟ್ಟಿಗೆ ಬೇವು, ಎಷ್ಟು ಮಟ್ಟಿಗೆ ಬೆಲ್ಲನ ಅನುಭವಿಸ್ತೀರಾ ಅನ್ನೋದನ್ನ ನೋಡೋಣ. ಸೊ ಆಲ್ರೆಡಿ ಏನು ಅಂದ್ಕೊಂಡಿರ್ತೀರ ಮೀನರಾಶಿಯವರು, ಅಯ್ಯೋ ನಮಗೆ 7.5 ಶುರುವಾಗಿದೆ, 2ನೇ ಹಂತದಲ್ಲಿದೆ, ನಮ್ಮ ಕಷ್ಟ ನಮಗೆ ಗೊತ್ತು, ನಾವು ಅನುಭವಿಸ್ತಾ ಇದ್ದೀವಿ, ಅದು ಇದು ಅಂತ ಕೆಲವರೆಲ್ಲ ಅಂತ ಇರ್ತೀರ. ಮೀನರಾಶಿಯವರಿಗೆ ಖಂಡಿತವಾಗ್ಲೂ ಶುಭವಾದ ಸಮಯನೇ. ಯಾಕೆ ಅಂತ ಹೇಳ್ತೀನಿ ಕೇಳಿ. ನೋಡಿ, ಗುರುವಿನ ಸಂಚಾರ ಅಂತ ನೋಡೋಕೆ ಬಂದಾಗ 4ನೇ ಮನೇಲಿ ಗುರುವಿನ ಸಂಚಾರ ಇದೆ, ತದನಂತರ 5ನೇ ಮನೆ ಮತ್ತು 6ನೇ ಮನೆಗೆ ಗುರುವಿನ ಸಂಚಾರ ಆಗುತ್ತೆ. ಸೊ 4ನೇ ಮನೆಯಲ್ಲಿ ಗುರು ಇರೋವರೆಗೂ ಕೂಡ ನಿಮಗೇನೆಲ್ಲ ಲಾಭಗಳು ಸಿಗುತ್ತೆ ಅಂತಂದರೆ, ಭೂಮಿ ವ್ಯವಹಾರದಲ್ಲಿ ಸಕ್ಸಸ್ ಆಗ್ತೀರಾ, ಕೊಟ್ಟು ತಗೊಳ್ಳೋದು ಭೂಮಿನ, ಅದರಲ್ಲಿ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುತ್ತೆ. ಜೊತೆಗೆ ನೀವೇನಾದರೂ ತುಂಬ ದಿವಸಗಳಿಂದ ಒಂದು ಕನಸಿರುತ್ತೆ, ಒಂದು ಮನೆ ತೊಗೋಬೇಕು ಅಥವಾ ಒಂದು ಜಾಗ ತೊಗೋಬೇಕು ಅಂತ. ನಿಮಗೇನಾದರೂ ಈ ರೀತಿಯಾದ ಒಂದು ಮನಸ್ಥಿತಿ ಇತ್ತು ಅಂದರೆ ಖಂಡಿತವಾಗ್ಲೂ ಅದಕ್ಕೆ ಒಂದು ಒಳ್ಳೆ ಅವಕಾಶಗಳು ಬರುತ್ತೆ. ಅಥವಾ ಕೆಲವರಿಗೆ ಅಂದ್ಕೊಂಡೇ ಇರೋದಿಲ್ಲ, ಅಯ್ಯೋ ಭೂಮಿ ತೊಗೋಬೇಕು ಅನ್ನೋದೇ ಐಡಿಯಾ ಇರೋದಿಲ್ಲ, ಅಂಥವ್ರಿಗೆ ಒಳ್ಳೆ ಅವಕಾಶಗಳು ಬಂದ್ಬಿಡುತ್ತೆ. ಸಕಾಲಕ್ಕೆ ನಿಮಗೆ ಹಣ ಒದಗಿ ಬರುವಂಥದ್ದು. ಇದರಿಂದ ಏನಾಗುತ್ತೆ, ಭೂಮಿಯ ಒಂದು ಯೋಗ ನಿಮಗೆ ಈ ಒಂದು ವರ್ಷದಲ್ಲಿ ಖಂಡಿತವಾಗ್ಲೂ ಇದೆ. ಜೊತೆಗೆ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಅಭಿವೃದ್ಧಿ ಆಗೋದು, ತಾಯಿಯಿಂದ ನಿಮಗೆ ಒಳ್ಳೆಯದಾಗುವಂಥದ್ದು, ತಾಯಿಯ ಆಶೀರ್ವಾದ ಸಿಗೋದು ಕೂಡ ಆಗುತ್ತೆ. ಇನ್ನು ಗುರುವಿನ ಸಂಚಾರದ ನಂತರ
ಅಂದರೆ ಗುರು 4ನೇ ಮನೆಯಿಂದ ನಿಮ್ಮ 5ನೇ ಮನೆಗೆ ಹೋದಾಗ ನಿಮಗೆ ಗುರುಬಲ ಬರುತ್ತೆ. ಯಾರೆಲ್ಲ ಮದುವೆ ಹುಡುಕಾಟದಲ್ಲಿದ್ದೀರಾ ಅವರೆಲ್ಲರಿಗೂ ಕೂಡ ಕಂಕಣ ಬಲ ಕೂಡಿ ಬರುತ್ತೆ. ಮನೆಯಲ್ಲಿ ಶುಭ ಕಾರ್ಯಗಳಾಗತ್ತೆ. ಗೃಹ ಪ್ರವೇಶ ಆಗಿರ್ಬೋದು, ನಾನು ಆಗಲೇ ಹೇಳಿದೆ ಇನ್ನು ಭೂಮಿ ತಗೊಳ್ಳೋ ಯೋಗ ಇದೆ ನಿಮಗೆ ಅಂತ. ಸೊ ಅದು ಕಂಟಿನ್ಯೂ ಆಗುತ್ತೆ. ಭೂಮಿ ತಗೊಳ್ಳೋವಂಥದ್ದು, ಮನೆ ಗೃಹ ಪ್ರವೇಶ ಮಾಡುವಂಥದ್ದು, ಮನೇಲಿ ಮದುವೆ ಕಾರ್ಯಗಳು ನಡೆಯುವಂಥದ್ದು, ಅಥವಾ ಮನೆಯಲ್ಲಿ ಹೋಮ ಹವನಗಳು ಮಾಡುವಂಥದ್ದು, ಇದೆಲ್ಲನೂ ಕೂಡ ನಡೀತಾ ಹೋಗುತ್ತೆ. ಮತ್ತು ಗಂಡ ಹೆಂಡತಿ ಮಧ್ಯದಲ್ಲೂ ಕೂಡ ಪ್ರೀತಿ ವಿಶ್ವಾಸ ಸ್ವಲ್ಪ ಜಾಸ್ತಿ ಆಗುತ್ತೆ. ಒಳ್ಳೆ ಬಾಂಡೇಜ್ ಕ್ರಿಯೇಟ್ ಆಗುತ್ತೆ. ಪ್ರೇಮಿಗಳ ಮಧ್ಯದಲ್ಲೂ ಕೂಡ ಪ್ರೀತಿ ವಿಶ್ವಾಸ ಜಾಸ್ತಿ ಆಗುತ್ತೆ. ಮಕ್ಕಳಿಂದ ಶುಭ ಸುದ್ದಿಗಳನ್ನ ಕೇಳುವಂಥದ್ದು, ಮಕ್ಕಳಿಗೆ ಸ್ವಲ್ಪ ಒಳ್ಳೆಯದಾಗುವಂಥದ್ದು ಅಥವಾ ಒಳ್ಳೆ ಕೆಲಸಗಳು ಸಿಗುವಂಥದ್ದು, ಅದರಿಂದ ನಿಮ್ಮ ಮನಸ್ಸಿಗೆ ತುಂಬ ಖುಷಿ ಆಗುವಂಥದ್ದು ಕೂಡ ಆಗುತ್ತೆ. ಇನ್ನು 6ನೇ ಮನೆ ಗುರುವಿನ ಸಂಚಾರ ಆದಾಗ ಉದ್ಯೋಗಸ್ಥರಿಗೆ ಕೆಲಸದಲ್ಲಿ ಪ್ರಮೋಷನ್ ಆಗುವಂಥದ್ದು, ಹೊಸ ಹೊಸ ಕೆಲಸಗಳು ಸಿಗುವಂಥದ್ದು, ಒಳ್ಳೆ ಸಂಬಳಕ್ಕೆ ಕೆಲಸಕ್ಕೆ ಹೋಗುವಂಥದ್ದು, ನೀವು ಅಂದ್ಕೊಂಡಿರೋಂಥದ್ದು ಡ್ರೀಮ್ ಇರುತ್ತೆ ಕೆಲವರಿಗೆ, ಇಂಥ ಕಂಪ್ನಿನಲ್ಲಿ ವರ್ಕ್ ಮಾಡಬೇಕು ಅಂತ. ಅಂಥ ಕಂಪ್ನಿನಲ್ಲಿ ವರ್ಕ್ ಮಾಡೋಕ್ಕೆ ಅಪ್ಲಿಕೇಶನ್ ಹಾಕಿದಾಗ ಅದು ಸಕ್ಸಸ್ ಆಗುವಂಥದ್ದು, ಇದೆಲ್ಲನೂ ಕೂಡ ಗುರುವಿನ ಒಂದು ಅನುಗ್ರಹದಿಂದ ಖಂಡಿತವಾಗ್ಲೂ ಆಗುತ್ತೆ. ಕೋರ್ಟಲ್ಲಿ ಕೇಸ್ ಇತ್ತು ಅಂದರೆ ಕೇಸ್ ನಿಮ್ಮ ಪರವಾಗಿ ಆಗುವಂಥದ್ದು, ಅಥವಾ ಬ್ಯಾಂಕಲ್ಲಿ ಲೋನ್ ಅಪ್ಲೈ ಮಾಡಿದರೆ ಲೋನ್ ಆಗುವಂಥದ್ದು, ಲೋನ್ ತೀರ್ಸೋಕ್ಕೂ ಕೂಡ ನಿಮಗೆ ಕೆಲವು ಅವಕಾಶಗಳು ನಿಮಗೆ ಕೂಡಿ ಬರುತ್ತೆ. ಸೊ ಇದೆಲ್ಲನೂ ಕೂಡ ಗುರುವಿನ ಒಂದು ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ನಡೆಯುತ್ತೆ. ಇನ್ನು ರಾಹು ಕೇತುವಿನ ಬದಲಾವಣೆ ಅಂತ ನೋಡೋಕೆ ಬಂದಾಗ, ರಾಹು ನೋಡಿ ನಿಮ್ಮ 12ನೇ ಮನೆಯಲ್ಲಿ ಸಂಚಾರ ಇದೆ. 12ನೇ ಮನೆಯಲ್ಲಿ ರಾಹುವಿನ ಸಂಚಾರ ಇರೋ ತನಕನೂ ಕೂಡ ಸ್ವಲ್ಪ ಅಧಿಕವಾದ ಖರ್ಚು ಜಾಸ್ತಿ ಆಗ್ತಾ ಇರುತ್ತೆ. ನೀವು ಎಕ್ಸ್ಪೆಕ್ಟೇಷನ್ ಮಾಡಿರಲ್ಲ, ಅದಕ್ಕಿಂತ ಜಾಸ್ತಿ ಖರ್ಚಾಗುವಂಥದ್ದು. ಎರಡನೇದೇನು ಅಂತಂದರೆ, ನೀವೇನಾದ್ರು ಔಟ್ ಆಫ್ ಕಂಟ್ರಿಗೆ ಹೋಗಬೇಕು ಅಂತಂದರೆ, ಫಾರಿನ್ ಕಂಟ್ರೀಸ್ಗೆ ಹೋಗಬೇಕು, ಫಾರಿನ್ ಕಂಪ್ನಿಗೆ ವರ್ಕ್ ಮಾಡೋದು ಇಲ್ಲಿಂದನೇ, ಅಥವಾ ಹೊರದೇಶಕ್ಕೆ ಹೋಗುವಂಥದ್ದು, ಎಜುಕೇಷನ್ ಪರ್ಪಸ್ ಆಗಿರ್ಬೋದು, ಅಥವಾ ಕೆಲಸದ ಪರ್ಪಸ್ಗಾಗಿರ್ಬೋದು, ಅಥವಾ ಸುಮ್ಮನೆ ಸುತ್ತಾಡೋಣ ಅಂತ ಆಗಿರ್ಬೋದು, ಹೊರದೇಶಕ್ಕೆ ಹೋಗೋಕ್ಕೆ ಅವಕಾಶಗಳು ನಿಮ್ಮನ್ನು ಕೂಡ ಬರುತ್ತೆ. ತುಂಬ ದಿವಸದ ಕೆಲವರಿಗೆ ಡ್ರೀಮ್ ಇರುತ್ತೆ ಹೋಗಬೇಕು ಅಂತ ಅನ್ನೋದು, ಅದಕ್ಕೆ ಅವಕಾಶ ಆಗಿಬರುತ್ತೆ. ಅಥವಾ ಈ ಒಂದು ಕೆಲಸಗಳಿಗೆ ಖರ್ಚಾಗುವಂಥದ್ದು, ಆರೋಗ್ಯ ಸಮಸ್ಯೆಗಳಿಗೆ ಖರ್ಚಾಗುವಂಥದ್ದು, ಇದೆಲ್ಲನೂ ಕೂಡ ರಾಹುವಿನ ಒಂದು ಸಂಚಾರದಿಂದ ಆಗ್ತದೆ. ಆದರೆ ರಾಹು ನಿಮ್ಮ 11ನೇ ಮನೆಗೆ ಬಂದಾಗ, ಅಂದರೆ 12ನೇ ಮನೆಯಿಂದ 11ನೇ ಮನೆಗೆ, ಅಂದರೆ ಹಿಮ್ಮುಖ ಸಂಚಾರವಾಗಿ ರಾಹುವಿನ ಸಂಚಾರ ಆದ ನಂತರ ಕೆಲವು ಲಾಭಗಳನ್ನ ನೀವು ನೋಡ್ತೀರಾ. ಖಂಡಿತವಾಗ್ಲೂ ಏನು ನಿಮ್ಮ ಲಾಭದಲ್ಲಿ ಹೆಚ್ಚಳ ಆಗುವಂಥದ್ದು. ರಾಹು ಯಾವಾಗಲೂ ಕೂಡ ಜಾಸ್ತಿ ಕೊಡ್ತಾನೆ, ಕೆಟ್ಟದೇ ಆಗಿರ್ಬೋದು ಒಳ್ಳೆಯದೇ ಆಗಿರ್ಬೋದು, ಎರಡನ್ನೂ ಕೂಡ ಜಾಸ್ತಿ ಕೊಡ್ತಾನೆ. ಹಾಗಾಗಿ ರಾಹುವಿನ ಆರಾಧನೆ ಸ್ವಲ್ಪ ನೀವು ಜಾಸ್ತಿ ಮಾಡ್ಕೋಬೇಕು. ಸೊ ಆ ಟೈಮಲ್ಲಿ ಏನಾಗುತ್ತೆ ನಿಮಗೆ, ಅದರಲ್ಲೂ ಕೂಡ ನಿಮಗೆ ಹೊರದೇಶದಿಂದ ಕೆಲವೊಂದು ಅನುಕೂಲಗಳಾಗುವಂಥದ್ದು, ಅಥವಾ ಹೊರದೇಶದ ಕಂಪನಿಯವ್ರ ಜೊತೆಯಲ್ಲಿ ಹಣದ ಒಂದು ವಹಿವಾಟು ಆಗುವಂಥದ್ದು, ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡುವಂಥ ಬಿಸ್ನೆಸ್ ಮಾಡೋರಿಗೆ ಸಕ್ಸಸ್ ಆಗುವಂಥದ್ದು, ಅಥವಾ ಇಲ್ಲಿಂದನೇ ಬೇರೆ ದೇಶಕ್ಕೆ ಕೆಲಸ ಮಾಡ್ತಿರೋರಿಗೆ ಪ್ರಮೋಷನ್ ಆಗುವಂಥದ್ದು, ಅಥವಾ ಸಂಬಳ ಹೆಚ್ಚಳ ಆಗುವಂಥದ್ದು, ಅಥವಾ ಇನ್ನೂ ಯಾವ್ದಾನ ಚೆನ್ನಾಗಿರೋ ಕಂಪ್ನಿಗಳಿಗೆ ನಿಮಗೆ ಅವಕಾಶಗಳು ಹುಡ್ಕೊಂಡು ಬರುವಂಥದ್ದು, ಇದೆಲ್ಲನೂ ಕೂಡ ನಿಮ್ಮ ಜೀವನದಲ್ಲಿ ಆಗುತ್ತೆ. ಇನ್ನು ಕೇತುವಿನ ಸಂಚಾರ ಅಂತ ಬಂದಾಗ ನೋಡಿ, ಕೇತು ನಿಮಗೆ ಆವಾಗ ಈಗ ಆಲ್ರೆಡಿ ನಿಮಗೆ 6ನೇ ಮನೆಯಿಂದ 5ನೇ ಮನೆಗೆ ಕೇತುವಿನ ಸಂಚಾರ ಆಗುತ್ತೆ. ಆ ಸಮಯದಲ್ಲಿ ಸ್ವಲ್ಪ ನಿಮಗೆ ಮಕ್ಕಳ ಆರೋಗ್ಯದಲ್ಲಿ ಏರುಪೇರು ಆಗುವಂಥದ್ದು, ಅಥವಾ ಯಾರಾದರೂ ಗರ್ಭಿಣಿ ಸ್ತ್ರೀಯರಿದ್ದರೆ ಆಪ್ರೇಷನ್ಸ್ ಆಗಿ ಮಕ್ಕಳಾಗುವಂಥದ್ದು, ಇದಕ್ಕೆ ಎದುರ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಅದಕ್ಕೆ ತಕ್ಕ ಏನು, ಇವಾಗ ಆಲ್ರೆಡಿ ನಿಮ್ಗೆ ಈ ಥರ ಸಮಸ್ಯೆ ಇದೆ ಅಂತ ಗೊತ್ತಾದಾಗ ನೀವೇನು ಮಾಡಬೇಕು, ಸ್ವಲ್ಪ ವ್ಯಾಯಾಮ ಮಾಡುವಂಥದ್ದು, ಕರೆಕ್ಟಾಗಿ ಫುಡ್ ತೊಗೊಳ್ಳೋವಂಥದ್ದು, ಇದನ್ನು ಮಾಡ್ಕೊಂಡು ಹೋದ್ರೆ ಏನಾಗುತ್ತೆ, ನಿಮಗೆ ಆ ರೀತಿ ಆಗುವಂಥ ಚಾನ್ಸಸ್ ಸ್ವಲ್ಪ ನಿಮಗೆ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಮಕ್ಕಳ ಆರೋಗ್ಯದ ಕಡೆನೂ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಮಕ್ಕಳನ್ನ ಗಾಡಿಗಳು ಕೊಟ್ಬಿಡೋದು, ವಯಸ್ಸಿಗೆ ಬಂದಿರ್ತಾರೆ, ಇನ್ನೇನು 17-18 ವಯಸ್ಸಿಗೆ ಬಂದಿರ್ತಾರೆ, ಅಥವಾ ಇವಾಗ ಒಂದು 10th ಅಥವಾ 8th ಸ್ಟ್ಯಾಂಡರ್ಡ್ಗೂ ಬಂದಿರ್ತಾರೆ, ಗಾಡಿ ಕೊಟ್ಬಿಡ್ತೀರಾ, ಎರಾಬಿರಿ ಓಡಿಸೋವಂಥದ್ದು, ಅದರಿಂದ ಎಲ್ಲೋ ಬಿದ್ದು ಏಟ್ ಮಾಡ್ಕೊಳ್ಳೋದು, ಮೂಳೆಗೆ ಏಟ್ ಮಾಡ್ಕೊಳ್ಳೋವಂಥದ್ದು, ಇದು ಕೂಡ ಆಗುತ್ತೆ. ಸೊ ಹಾಗಾಗಿ ಅವ್ರ ಕಡೆ ಸ್ವಲ್ಪ ನೀವು ಗಮನ ಕೊಡಬೇಕು, ಸ್ವಲ್ಪ ಎಚ್ಚರವಾಗಿ ಮಕ್ಕಳನ್ನು ನೋಡ್ಕೊಬೇಕಾಗತ್ತೆ. ಇನ್ನು ಆರೋಗ್ಯದ ವಿಷಯ ಅಂತ ಬಂದಾಗ, ಆರೋಗ್ಯದಲ್ಲಿ ರಕ್ತಕ್ಕೆ ಸಂಬಂಧಪಟ್ಟಿರೋ ಕೆಲವು ಸಮಸ್ಯೆಗಳಾಗುವಂಥದ್ದು, ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರುವಂಥದ್ದು, ಸ್ಕಿನ್ ಡಿಸೀಸ್ ಬರುವಂಥದ್ದು, ಪಾದದಲ್ಲಿ ಉರಿ ಬರೋದು, ಅಥವಾ ಪಾದಗಳಿಗೆ ನೋವಾಗೋದು, ಪೆಟ್ಟಾಗುವಂಥದ್ದು, ಈ ರೀತಿ ಸಮಸ್ಯೆಗಳಾಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಸೊ ಈ ವಿಷಯದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಿ. ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮ ಲಗ್ನದಲ್ಲೇ ಶನಿಯ ಸಂಚಾರ ಇರೋದ್ರಿಂದ ಸ್ವಲ್ಪ ಲೇಜಿ ಫೀಲ್ ಆಗ್ತಿರ್ತೀರ, ಬೇಗ ಎದ್ದೋ ಕೆಲಸ ಮಾಡಲ್ಲ, ಒಬ್ಬರು ಫೋರ್ಸ್ ಮಾಡಿ ನಿಮ್ಮನ್ನು ಈಚೆ ಕಡೆ ಕಳಿಸ್ಬೇಕು, ಅಥವಾ ಇವತ್ತೇ ಆಗಬೇಕಾಗಿರೋಂಥ ಕೆಲಸಗಳನ್ನ ನಾಳೆ ನಾಡಿದ್ದು ಆಚೆ ನಾಡಿದ್ದು ಅಂತ ಮುಂದೂಡ್ಕೊಂಡು ಹೋಗ್ತಾ ಇರುವಂಥದ್ದು, ಅಥವಾ ಒಂದು ಕೆಲಸ ಮಾಡಬೇಕು ಅಂದರೆ ತುಂಬ ಪ್ರೆಷರ್ ಹಾಕಬೇಕು ನಿಮಗೆ, ಅಯ್ಯೋ ಈ ಕೆಲಸ ಮಾಡಿಕೊಡಿ ಅಂತ. ಅಥವಾ ನೀವೇ ಯಾವುದೋ ಒಂದು ಕೆಲಸ ಮಾಡ್ತಿದ್ದೀರ ಅಂದರೆ ಆ ಕೆಲಸಕ್ಕೆ ಬಾರಿ ಪ್ರಯತ್ನ ಮಾಡ್ತಿರ್ಬೇಕಾಗುತ್ತೆ. ಅಂದರೆ ಇವತ್ತು ಹೋಗಿರ್ತೀರ, ಇವತ್ತು ಕೆಲಸ ಆಗಲ್ಲ, ತಿರ್ಗಾ ನಾಳೆ ಹೋಗ್ತೀರ, ನಾಳೆನೂ ಆಗಲ್ಲ, ಆ ರೀತಿ 3-4 ಸತಿ ಹೋಗಾದ್ಮೇಲೆ ಆ ಕೆಲಸ ನಿಮ್ಗೆ ಆಗುತ್ತೆ. ಈ ರೀತಿ ಸ್ವಲ್ಪ ಸಮಸ್ಯೆಗಳನ್ನ ನೀವು ಆಲ್ರೆಡಿ ಎದುರಿಸ್ತಾ ಇರ್ತೀರ, ಮುಂದಕ್ಕೂ ಕೂಡ ನೀವು ಅದನ್ನು ಎದುರಿಸ್ಬೇಕಾಗಿ ಬರುತ್ತೆ. ಯಾಕಂದರೆ ಶನಿಯ ಒಂದು ಸಂಚಾರ ಇರೋದ್ರಿಂದ. ಇದಿಷ್ಟು ಬಿಟ್ಟರೆ ನಿಮಗೆ ಅಂಥ ನೆಗೆಟಿವಿಟಿ ಏನು ಕಾಣಿಸ್ತಾ
ಕಾಣಿಸ್ತಾ ಇಲ್ಲ, ಆದಷ್ಟು ಒಳ್ಳೆಯದೇ ಇದೆ. ವ್ಯಾಪಾರ ಚೆನ್ನಾಗಾಗುತ್ತೆ, ಹಣಕಾಸು ಚೆನ್ನಾಗಿ ಬರುತ್ತೆ, ಖರ್ಚು ಜಾಸ್ತಿ ಆಗುತ್ತೆ, ಖರ್ಚಿನ ಕಡೆ ಸ್ವಲ್ಪ ಕಡಿವಾಣ ಹಾಕ್ಕೋಬೇಕಾಗುತ್ತೆ. ವಿದ್ಯಾರ್ಥಿಗಳು ಎಜುಕೇಷನ್ ಮುಂದಿರ್ತಾರ. ಇನ್ನು ರೈತರು ಅಂತ ನೋಡೋಕೆ ಬಂದಾಗ ರೈತರಿಗೂ ಕೂಡ ತುಂಬ ಒಳ್ಳೆ ಬೆಳೆ ಬರುತ್ತೆ. ಗುರುವಿನ ಅನುಗ್ರಹ ತುಂಬ ಚೆನ್ನಾಗಿದೆ. ಈ ವರ್ಷದಲ್ಲಿ ನಿಮಗೆ ಎಲ್ಲ ರೀತಿಯಿಂದ ಶುಭವಾಗೇ ಇದೆ. ಮನೆಯಲ್ಲೂ ಕೂಡ ವಾತಾವರಣ ತುಂಬ ಚೆನ್ನಾಗಾಗುತ್ತೆ. ಆದರೆ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಗಮನ ಇರಲಿ. ಹಾಗೆ ಖರ್ಚಿನ ಕಡೆ ಸ್ವಲ್ಪ ನೀವು ಗಮನ ಹರಿಸ್ಬೇಕಾಗಿ ಬರುತ್ತೆ. ಪರಿಹಾರ ಏನು ಮಾಡ್ಕೊಬೇಕು ಅಂತ ನೋಡಿದ್ರೆ ನೋಡಿ, ಮೊದಲನೇದಾಗಿ ಪ್ರತಿ ಗುರುವಾರದ ದಿವಸ ಗುರುಗಳ ಆರಾಧನೆ ಮಾಡುವಂಥದ್ದು. ನೀವು ಇಷ್ಟಪಡೋ ಯಾವುದಾದ್ರೂ ಒಂದು ಗುರುವಿನ ದೇವಸ್ಥಾನಕ್ಕೆ ವರ್ಷದಲ್ಲಿ ಒಂದು ಸತಿನಾದರೂ ಹೋಗಿ ದರ್ಶನ ಮಾಡ್ಕೊಂಡು ಬರೋದು, ಅವರ ಧ್ಯಾನ ಮಾಡುವಂಥದ್ದು. ಯಾರಾದರೂ ನಿಮಗೆ ಗುರುಗಳು ಆಲ್ರೆಡಿ ಇದ್ದಾರೆ ಅಂತಂದರೆ ಅವ್ರ ಸೇವೆ ಮಾಡುವಂಥದ್ದು, ಅವ್ರಿಗೆ ಚಪ್ಪಲಿನೋ ಬಟ್ಟೆನೋ ಅಥವಾ ಆಹಾರನೋ ಏನಾದರೂ ಕೊಡಿಸೋವಂಥದ್ದು, ಅವ್ರಿಗೆ ಅನುಕೂಲ ಆಗುವಂಥದ್ದನ್ನು ಏನಾದರೂ ಕೊಡಿಸೋವಂಥದ್ದು. ಹಾಗೆ ರಾಹುವಿನ ಆರಾಧನೆ ಅಂದರೆ ದುರ್ಗಾದೇವಿಯ ಆರಾಧನೆ ಜಾಸ್ತಿ ಮಾಡಬೇಕಾಗತ್ತೆ. ದುರ್ಗಾ ಸಪ್ತಶತಿ ಕೇಳುವಂಥದ್ದು ಮನೆಯಲ್ಲಿ, ಅಥವಾ ಮಂಗಳವಾರ ಶುಕ್ರವಾರ ರಾಹುಗಾಲದಲ್ಲಿ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು. ಶನಿಯ ಆರಾಧನೆ ಮಾಡೋದು. ಶನಿಯ ಆರಾಧನೆ ಅಂದರೆ ತಿರುನೆಲ್ಲಾರಿನಲ್ಲಿರುವಂತಹ ಶನೇಶ್ವರನ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಹೆಸರಲ್ಲಿ ಒಂದು ಅಭಿಷೇಕ ಮಾಡಿ ಕುತ್ಕೊಂಡು ಅದನ್ನು ನೋಡುವಂಥದ್ದು. ಹಾಗೆ ಸಾಧ್ಯ ಆದಷ್ಟು ಬಡವರಿಗೆ ಸ್ವಲ್ಪ ದಾನ ಧರ್ಮ ಮಾಡುವಂಥದ್ದು. ಇದಿಷ್ಟನ್ನು ಮಾಡಿಕೊಂಡ್ರೆ ಏನೆಲ್ಲ ಸಣ್ಣ ಪುಟ್ಟ ನೆಗೆಟಿವಿಟೀಸ್ ನಾನು ಹೇಳ್ತಾ ಇದ್ದೆ, ಖಂಡಿತವಾಗ್ಲೂ ಅದರಿಂದ ನೀವು ಪಾರಾಗ್ಬೋದು. ಇದಾಗಿತ್ತು ಯುಗಾದಿಯ ವರ್ಷ ಭವಿಷ್ಯ. ಸಿಹಿಯ ಹಂಚೋಣ, ಕಹಿಯ ಮರೆಯೋಣ, ನೋವು ನಲಿವನ್ನು ಸಮನಾಗಿ ಸವಿಯುತ್ತಾ ಈ ವರ್ಷನ ನಾವು ಕಾಲ ಕಲಿಯೋಣ ಅಂತ ಹೇಳ್ತಾ, ಏನೇ ಸುಖ ದುಃಖಗಳು ಬಂದರೂ ಕೂಡ ಜೀವನದಲ್ಲಿ ಎಲ್ಲನೂ ಕೂಡ ಬೇಕಾಗುತ್ತೆ. ಬರೀ ಖುಷಿನೇ ಅನುಭವಿಸೋಕ್ಕಾಗಲ್ಲ, ಹಾಗಂತ ಬರೀ ದುಃಖನೇ ಅನುಭವಿಸೋಕ್ಕಾಗಲ್ಲ. ಎರಡೂ ಕೂಡ ನಮ್ಮ ಜೀವನದಲ್ಲಿ ಬೇಕು. ಸಿಹಿ ಜಾಸ್ತಿ ಇದ್ದು ಕಹಿ ಕಮ್ಮಿ ಆಗಲಿ ಅಂತ ಆಶಿಸ್ತಾ ಈ ಒಂದು ವರ್ಷ ಭವಿಷ್ಯನ ನಾನು ಮುಗಿಸ್ತಾ ಇದ್ದೀನಿ. ಆದರೆ ಈ ಒಂದು ಫಲಗಳಲ್ಲಿ ನಿಮಗೇನಾದರೂ ಬದಲಾವಣೆ ಕಾಣಿಸ್ತಿದೆ ಅಂತಂದರೆ ಖಂಡಿತವಾಗ್ಲೂ ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳಿ. ಅದರಲ್ಲಿರುವಂಥ ಗ್ರಹಗತಿಗಳಾಗಿರ್ಬೋದು ಅಥವಾ ನಿಮಗೆ ನಡೀತಿರುವಂಥ ದಶಭುಕ್ತಿಗಳಾಗಿರ್ಬೋದು, ಅದಕ್ಕೆ ತಕ್ಕ ಪರಿಹಾರಗಳನ್ನ ಮಾಡಿಕೊಂಡು ಈ ವರ್ಷದಲ್ಲಿ ಎಲ್ಲನೂ ಶುಭನೇ ನೋಡಿ ಅಂತ ನಾನು ಹಾರೈಸ್ತೀನಿ. ಹಾಗಾಗಿ ನೀವೇನಾದರೂ ನಮ್ಮಲ್ಲಿ ನಿಮ್ಮ ಜಾತಕಗಳನ್ನ ತೋರಿಸ್ಕೋಬೇಕು, ನಿಮಗೇನಾದರೂ ಪರಿಹಾರಗಳು ಬೇಕು ಅಂತ ಅನ್ನೋದಾಯಿತು ಅಂದರೆ ಸ್ಕ್ರೋಲ್ ಆಗ್ತಿರೋಂಥ ನಮ್ಮ ನಂಬರ್ಗೆ ಕರೆ ಮಾಡಿ ನೀವು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೋಬಹುದು. ಸೊ ಇದಾಗಿತ್ತು ಈ ಒಂದು ಯುಗಾದಿಯ ಒಂದು ವರ್ಷ ಭವಿಷ್ಯ. ಇನ್ನು ಮತ್ತೆ ವಿಶೇಷವಾದ ಒಂದು ಕಾರ್ಯಕ್ರಮಗಳಲ್ಲಿ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.